ಮಸ್ಕಿ ಮುದಗಲ್ ರಸ್ತೆ ಆಪರೇಷನ್ ಕ್ಲೀನ್ ಸ್ವೀಪ್ 80 ಅಡಿ ವಿಸ್ತರಣೆಗಾಗಿ ಭರ್ಜರಿ ಒತ್ತುವರಿ ತೆರವು. ಮಸ್ಕಿ ಪಟ್ಟಣದಲ್ಲಿ ಮಂಗಳವಾರ ಬೆಳಗ್ಗೆ ಸೂರ್ಯೋದಯದ ಜೊತೆಗೆ ರಸ್ತೆ ಬದಿಗಳು ಬದಲಾವಣೆಯ ಬಂಡಾಯ ನೋಡಿದವು. ಮುದಗಲ್ ರಸ್ತೆಯ ವಿಸ್ತರಣೆಗಾಗಿ ಆಡಳಿತ ಯಂತ್ರ ಚಕ್ರವೇಗದಲ್ಲಿ ಕಾರ್ಯಾಚರಣೆ ನಡೆಸಿತು. ಒತ್ತುವರಿ ಕಟ್ಟಡಗಳು, ಅಂಗಡಿಗಳ ಮುಂದಿನ ಅಡ್ಡಿಪಡಿಗಳು ಒಂದೊಂದಾಗಿ ತೆರವುಗೊಳ್ಳುತ್ತಾ ರಸ್ತೆ ಹೊಸ ರೂಪಕ್ಕೆ ತಯಾರಾಗತೊಡಗಿತು. ತಹಶೀಲ್ದಾರ್ ಮಂಜುನಾಥ್ ಬೋಗಾವತಿ ಅವರ ನೇತೃತ್ವದಲ್ಲಿ ಪುರಸಭೆ ಅಧ್ಯಕ್ಷ ದುರೇಶ ಅರಸೂರು, ಮುಖ್ಯಾಧಿಕಾರಿ ನರಸರೆಡ್ಡಿ, ಸಿಪಿಐ ರಾಮಪ್ಪ ಜಲಿಗೇರಿ ಹಾಗೂ ಪಿಎಸ್ಐ ಭೀಮ್ ದಾಸ್ ತಂಡದೊಂದಿಗೆ ಕಾರ್ಯಾಚರಣೆ ಕೈಗೊಳ್ಳಲಾಯಿತು. ಸ್ಥಳದಲ್ಲೇ ಭದ್ರತಾ ವ್ಯವಸ್ಥೆ ಗಟ್ಟಿ ಮಾಡಲಾಗಿದ್ದು, ಯಾವುದೇ ಅಡಚಣೆಗಳಿಲ್ಲದೆ ಕಾರ್ಯಾಚರಣೆ ಸುಗಮವಾಗಿ ನಡೆಯಿತು. ಅಭಿವೃದ್ಧಿಯ ಹೊಸ ಹಾದಿ. ಈ ಮಹತ್ವಾಕಾಂಕ್ಷಿ ಯೋಜನೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಅನುದಾನದಿಂದ ಜಾರಿಯಾಗುತ್ತಿದೆ. ರಸ್ತೆ ಮಧ್ಯದಲ್ಲಿ ವಿಭಜಕ ಡಿವೈಡರ್ ನಿರ್ಮಾಣ, ಸುಸಜ್ಜಿತ ದ್ವಿಪಥ ರಸ್ತೆ, ಹೈಮಾಸ್ಟ್ ದೀಪಗಳ ಅಳವಡಿಕೆ, ಒಟ್ಟು 80 ಅಡಿಗಳಷ್ಟು ಅಗಲಕ್ಕೆ ರಸ್ತೆ ವಿಸ್ತರಣೆ. ತಾಲ್ಲೂಕು ಆಡಳಿತ ಮತ್ತು ಲೋಕೋಪಯೋಗಿ ಇಲಾಖೆ ಪೂರ್ವಭಾವಿಯಾಗಿ ಮಾರ್ಚ್ 22ರೊಳಗೆ ಒತ್ತುವರಿ ತೆರವುಗೊಳಿಸಲು ವ್ಯಾಪಾರಿಗಳು ಮತ್ತು ಕಟ್ಟಡ ಮಾಲೀಕರಿಗೆ ಸೂಚನೆ ನೀಡಿತ್ತು. ಆದರೂ ಕೆಲವರು ತೆರವುಗೊಳಿಸದ ಹಿನ್ನೆಲೆ ಆಡಳಿತವೇ ನೇರವಾಗಿ ಕಾರ್ಯಾಚರಣೆ ಆರಂಭಿಸಿತು. ಈ ಕಾರ್ಯಾಚರಣೆಯಲ್ಲಿ ಪೊಲೀಸ್ ಇಲಾಖೆ, ಪುರಸಭೆ ಪೌರ ಕಾರ್ಮಿಕರು, ಜೆಸ್ಕಾಂ, ಕೆಇಬಿ ಸಿಬ್ಬಂದಿ ಹಾಗೂ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಸಮನ್ವಯದಿಂದ ಭಾಗವಹಿಸಿದ್ದರು. ಒಂದು ಕಡೆ ಕೆಲವರ ಅಸಮಾಧಾನ, ಮತ್ತೊಂದು ಕಡೆ ಸಾರ್ವಜನಿಕರ ಭವಿಷ್ಯದ ಸುಗಮ ಸಂಚಾರದ ಕನಸು. ಈ ಕಾರ್ಯಾಚರಣೆ ಮಸ್ಕಿಯ ರಸ್ತೆಗಳಿಗೆ ಹೊಸ ಶ್ವಾಸ ನೀಡುವ ಪ್ರಯತ್ನವಾಗಿ ಕಾಣುತ್ತದೆ. ಇದು ಕೇವಲ ಒತ್ತುವರಿ ತೆರವು ಅಲ್ಲ, ಮಸ್ಕಿಯ ನಾಳೆಯ ದಾರಿಗೆ ಹಾಕಿದ ಗಟ್ಟಿ ಹೆಜ್ಜೆ. ವರದಿ ಸುರೇಶ್ ಬಳಗಾನೂರು. बसो सर.